ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿ ರೇಷ್ಮೆ ಸೀರೆ ಅಥವಾ ನಾರ್ಮಲ್ ಬ್ಲೌಸ್ಗಳಿಗೆ ಒಂದು ಸಿಂಪಲ್ಲಾಗಿ ಬಾರ್ಡರ್ ಡಿಸೈನನ್ನು ನಾವು ಕ್ರೋಶಾ ವರ್ಕ್ ಮಾಡೋದ್ರಿಂದ ಹಾಕ್ಬೋದು. ಬನ್ನಿ, ಆಗಿದ್ದರೆ ಹಾಕೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾನು ಈ ರೀತಿ ರೈಟ್ ಸೈಡು ಶೋಲ್ಡರ್ ಏನಿರುತ್ತಲ್ವ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಆರಳೆ ದಾರನ ಬ್ಲೌಸ್ನ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಡಿಸೈನ್ನ ನಾವು ಬೇಕು ಅಂತಂದರೆ ಪೈಪಿಂಗ್ ಇರೋಂಥ ಬ್ಲೌಸಿಗೂ ಸಹ ಹಾಕ್ಕೋಬೋದು, ಅಥವಾ ಪೈಪಿಂಗ್ ಇಲ್ಲದೆ ಇರೋಂಥ ಬ್ಲೌಸ್ಗೂ ಸಹ ನಾವು ಹಾಕ್ಕೋಬೋದು. ಪೈಪಿಂಗ್ ಇರೋಂಥ ಬ್ಲೌಸ್ಗಾದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ನೋಡಿ, ಈ ರೀತಿ ಎಳಿಬಾರ್ದು, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಬೀಡನ್ನು ಹಾಕ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆದಮೇಲೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 2, 3, 4 ಈ ರೀತಿ 4 ಚೈನನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶ ಏನು ಮಾಡಿರ್ತೀವಲ್ವ ಇಲ್ಲಿ, ಅದೇ ಸಿಂಗಲ್ ಕ್ರೋಶಕ್ಕೆ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ಮುಂದಕ್ಕೆ ತಿರುಗಿಸ್ಕೊಂಡಾದಮೇಲೆ ಇವಾಗ ಇಲ್ಲೇನು ಒಂದು ಚೈನನ್ನು ಹಾಕ್ಕೊಂಡು ಇವಾಗ 4 ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬರಬೇಕು. ನೋಡಿ, ಈ ರೀತಿ 2 ದಾರ ಆಗುತ್ತೆ, 2ಅನ್ನು 1 ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ದಾರಾನ ಎಳ್ಕೊಂಡು ಬಂದು ಮತ್ತೆ ಈ 2 ದಾರಾನ 1 ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಆಗಿದೆ. ಈಗ 3ನೇ ಸಿಂಗಲ್ ಕ್ರೋಶ. ಅದೇ ರೀತಿ ನಾವಿಲ್ಲಿ ಈ 4 ಚೈನ್ ಗ್ಯಾಪಿಗೆ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿಯಾಗಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈಗ 6 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲೇನು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿರ್ತೀವಲ್ವ ಅದೇ ಸಿಂಗಲ್ ಕ್ರೋಶದ ಗ್ಯಾಪಿಗೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಪಕ್ಕದಲ್ಲಿ ಗ್ಯಾಪನ್ನು ಕೊಡಬಾರ್ದು, ಸೇಮ್ ಪ್ಲೇಸಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ, ತುಂಬ ಎಳಿಬಾರ್ದು, ರಿಂಕಲ್ಸ್ ಬಂದುಬಿಡುತ್ತೆ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಅದೇ ರೀತಿ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 2, 3, 4 ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಬ್ಲೌಸನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಇಲ್ಲಿ ಸೆಕೆಂಡ್ ಮತ್ತೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಮತ್ತೆ ಬ್ಲೌಸನ್ನು ಮುಂದಕ್ಕೆ ತಿರುಗಿಸ್ಕೊಂಡು ನೋಡಿ, ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಚೈನನ್ನು ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ನಾವು ಇವಾಗ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ 6 ಟೈಮ್ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು 4 ಚೈನ್ ಗ್ಯಾಪಲ್ಲಿ. ನಿಮಗೆ ಏನಾದರೂ 4 ಚೈನ್ ಗ್ಯಾಪಲ್ಲಿ 7 ಸಿಂಗಲ್ ಕ್ರೋಶ ಹಿಡಿಸ್ತು ಅಂತ ಅನಿಸಿದರೆ 7 ಸಿಂಗಲ್ ಕ್ರೋಶಗಳನ್ನ ಸಹ ಬೇಕು ಅಂದರೆ ಮಾಡ್ಕೋಬೋದು. ನೋಡಿ, ಈ ರೀತಿ 6 ಟೈಮ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 6 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವೇನು ಬೀಡನ್ನು ಯೂಸ್ ಮಾಡ್ತಾ ಇದ್ದೀವಲ್ವ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ನಾವು ಇಲ್ಲಿ ಏನು ಬೀಡನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ ಆ ಬೀಡ್ ಬೇಕು ಅಂದರೆ ನೀವು ದೊಡ್ಡ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಅದಾದಮೇಲೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ಆವಾಗ ನಾವು ದೊಡ್ಡ ಬೀಡನ್ನು ಹಾಕ್ಕೊಂಡ್ರೆ ಇಲ್ಲಿ 4 ಚೈನ್ ಬದಲಿಗೆ ಆ ಬೀಡ್ ಮೇಲೆ ನಿಮಗೆ ಎಷ್ಟು ಚೈನ್ಗಳಿರಿಸುತ್ತೋ ನೋಡಿಕೊಂಡು ಅಷ್ಟು ಚೈನನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು 4 ಟೈಮ್
ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಆಗಿದೆ. ಸೇಮ್ ಡಿಸೈನ್ ಬೇಕು ಅಂದರೆ ನೀವು ಸೀರೆಗೂ ಸಹ ಹಾಕ್ಕೋಬೋದು. ಅಲ್ಲಿ ನೀವು ಕುಚ್ಚನ್ನು ಸಹ ಹಾಕ್ಕೋಬೋದು ಬೇಕು ಅನ್ನೋದಾದರೆ. 4 ಆರ್ಚ್ ಆದಮೇಲೆ ಅಥವಾ 3 ಆರ್ಚ್ ಆದಮೇಲೆ ನೀವು ಕುಚ್ಚು ಕಟ್ಟಲಿಕ್ಕೆ ಪ್ಲೇಸನ್ನು ಬಿಟ್ಕೊಂಡು ಈ ರೀತಿಯಾಗಿ ಕಟ್ಕೋಬೋದು. ನೋಡಿ, ಈ ರೀತಿ ಸಿಂಗಲ್ ಕ್ರೋಶದ ಪ್ಲೇಸಲ್ಲೇ ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನು. ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು. ಈ ಬೀಡ್ ಬದಲಿಗೆ ಕ್ರಿಸ್ಟಲ್ಸನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಎಳಿಬಾರ್ದು, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮುಂದಕ್ಕೆ ತಿರುಗಿಸ್ಕೊಂಡು ಅದೇ ರೀತಿಯಾಗಿ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಚೈನನ್ನು ಹಾಕ್ಕೋಬೇಕು. ಈ 4 ಚೈನ್ ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀವೇನಾದರೂ ಬೀಡ್ ಬೇರೆ ತಗೊಂಡ್ರೆ ಆ ಬೀಡಿಗೆ ತಕ್ಕಂತೆ ಚೈನು ಚೇಂಜ್ ಆಗುತ್ತೆ, ಹಾಗೆ ಇದು ಸಿಂಗಲ್ ಕ್ರೋಶಗಳು ಸಹ ಚೇಂಜ್ ಆಗುತ್ತೆ. ನೋಡಿ, 6 ಸಿಂಗಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಬಾರ್ಡರ್ ಡಿಸೈನ್. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಬ್ಲೌಸಿಗೆ ಒಂದು ಒಳ್ಳೆ ಲುಕ್ ಬಂದಿದೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಮಾತ್ರ. ತುಂಬ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೀತಿಯಾದಂಥ ಬ್ಲೌಸಸ್ಗೂ ಸಹ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೇಕು ಅಂದರೆ ಸ್ಯಾರಿಗೂ ಸಹ ನೀವು ಇದೇ ರೀತಿಯಾಗಿ ಮ್ಯಾಚ್ ಮಾಡ್ಬೋದು. ತುಂಬ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀವು ಗ್ರ್ಯಾಂಡ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಏನಿದೆ ಅಲ್ವಾ, ಇಲ್ಲಿ ಸೈಡಲ್ಲಿ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಏನಾದರೂ ಬೇಕು ಅಂದರೂ ಸಹ ನೀವು ಸ್ಟಿಕ್ ಮಾಡ್ಬೋದು. ತುಂಬಾ ಗ್ರ್ಯಾಂಡಾಗಿ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ. ಜಸ್ಟ್ ಒಂದು ಅರ್ಧ ಗಂಟೆ ಟೈಮಲ್ಲೇ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಈ ಡಿಸೈನ್ಗೆ ನಾವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಹಾಕೋಣ. ಧನ್ಯವಾದಗಳು.